ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಶಾರದೆ ಧಾರಾವಾಹಿಯ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಹೈಲೈಟ್ಸ್ನ ಹೇಳ್ಬಿಡ್ತೀನಿ. ಶಾರದಾ ಮತ್ತು ಸಿದ್ದು ಈಗ ಹೊಸದಾಗಿ ಒಂದು ಬಿಸ್ನೆಸ್ನ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಖುಷಿಯಿಂದ ಶುರು ಮಾಡ್ತಾ ಇದ್ದಾರೆ. ಇನ್ನು ಜ್ಯೋತಿಕಾಗೆ ಶಾರದಾ ಕಾಲಿಗೆ ಬೀಳಿಸ್ಬಿಟ್ರಲ್ಲ ನನ್ನ ಅಂತೇಳ್ಬಿಟ್ಟು ಈ ಕಡೆ ಅವರಪ್ಪ ಪಾಲಕ್ಷನ್ಗೆ ಫೋನ್ ಮಾಡಿ ಶಾರದನ್ನ ಸಾಯಿಸಲೇಬೇಕು ಅಂತ ಸುಪಾರಿನ ಕೊಟ್ಟಿದ್ದಾಳೆ. ಈಗ ತಾತ ಮನೆಯಲ್ಲಿರೋರ್ಗೆಲ್ಲರಿಗೂ ಸಹ ಈ ಜ್ಯೋತಿಕನ್ನ ಕಂಡ್ರೆ ಆಗ್ತಿಲ್ಲ. ಆದರೆ ಶಾರದಾ ಮತ್ತು ಸಿದ್ದು ಜೀವನನ ಹಾಳು ಮಾಡೋಕ್ಕೆ ಇಷ್ಟು ದೊಡ್ಡ ಪಿತೂರಿನ ಸೃಷ್ಟಿ ಮಾಡಿದ್ದಾಳೆ. ಇನ್ನು ದಶರಥ ಅವ್ರಿಗೆ ಆ ವ್ಯಕ್ತಿ ಹೇಳಿದಂಥ ಮಾತು ಕಿವಿಲಿ ಗುಯ್ಗುಡ್ತಿದೆ. ನನ್ನ ಮಗಳು ಯಾರಿರ್ಬೋದು ಅನ್ನೋ ಒಂದು ಹುಡುಕಾಟಕ್ಕೆ ಬಿದ್ದಿದ್ದಾರೆ. ಬನ್ನಿ ಆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಶಾರದಾ ಮತ್ತು ಸಿದ್ದು ಇಬ್ಬರು ಕಾಲ್ಗೂ ಬಿದ್ದು ನೀನು ಕ್ಷಮೆ ಕೇಳಬೇಕು ಅಂತ ತಾತ ಹೇಳ್ತಾರೆ. ಜ್ಯೋತಿಕಾ ಆಗಲ್ಲ ಅಂದ್ರೂ ಈ ಕಡೆ ತಾತ ಮನೆ ಬಿಟ್ಟು ಆಚೆ ಹೋಗ್ಬೇಕು ಅನ್ನೋ ಷರತ್ತು ಹಾಕ್ತಾರೆ. ಹಂಗಾಗಿ ಶಾರದಾ ಕಾಲ್ಗೆ ಬೀಳಕ್ಕೆ ಹೋಗ್ತಾಳೆ ಜ್ಯೋತಿಕಾ. ಬೇಡ ಜ್ಯೋತಿಕಾ, ನೀನು ಮಾಡಿರೋ ತಪ್ಪನ್ನ ನೀನು ತಿಳ್ಕೊಂಡ್ರೆ ಅಷ್ಟೇ ಸಾಕು. ನಿನ್ನ ಒಬ್ಬ ದೇವತೆ ಥರ ನೋಡ್ತಿದ್ದೆ, ಈ ಥರ ರಾಕ್ಷಸಿಯತೆ ಅಂತ ಗೊತ್ತಿರಲಿಲ್ಲ ಅಂದ್ಬಿಟ್ಟು ಶಾರದಾ ಹೇಳ್ತಾರೆ. ಇನ್ನು ನಾವಿನ್ನು ಓಡ್ತೀವಿ ಅಂತೇಳ್ಬಿಟ್ಟು ಸುಮಿತ್ರಮ್ಮ, ನಾವು ಮುಂದೆ ಮಾಡೋ ಕೆಲಸ ಎಲ್ಲದಕ್ಕೂ ನಿಮ್ಮ ಆಶೀರ್ವಾದ ಇರಬೇಕು ಅಂತ ಶಾರದಾ ಮತ್ತು ಸಿದ್ದು ಅಲ್ಲಿಂದ ಹೊರಟ್ಬಿಡ್ತಾರೆ. ಈಗ ಜ್ಯೋತಿಕಾಗೆ ದ್ವೇಷ ಇನ್ನಷ್ಟು ಜಾಸ್ತಿ ಆಗಿದೆ. ಹೋಗಿ ರೂಮ್ಗೆ ಪಾಲಾಕ್ಷನ್ಗೆ ಫೋನ್ ಮಾಡಿ, ಅಪ್ಪ ಏನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಆ ಶಾರದಾ ಮಾತ್ರ ಇರಬಾರ್ದು, ಜೀವಂತವಾಗಿ ಇರಬಾರ್ದು, ಅವಳನ್ನ ಇವತ್ತೇ ಮುಗಿಸ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ತಂದೆಗೇನೆ ಸುಪಾರಿ ಕೊಟ್ಟಿದ್ದಾಳೆ ಜ್ಯೋತಿಕಾ. ಇನ್ನು ಸಿದ್ದು ಮತ್ತು ಶಾರದಾ ಇಬ್ಬರು ಮನೆಗೆ ಬಂದಮೇಲೆ ಅಮ್ಮ ಏನಮ್ಮ ಅವಳ ಪೊಲೀಸ್ ಸ್ಟೇಷನ್ಗೆ ಹಾಕಿದ್ರು ಅಂದಾಗ, ಇಲ್ಲ ಅಮ್ಮ, ಸುಮಿತ್ರಮ್ಮ ಮಾಡಿರೋದು ಎಷ್ಟೊಂದು ಸಹಾಯ ನನಗೆ, ಅವ್ರ ಮುಖ ನೋಡಿಕೊಂಡು ಸುಮ್ಮನೆ ಅದೇ ಅಂದಾಗ, ಅಯ್ಯೋ ಶಾರದಾ, ನಿನ್ಗೆ ಯಾರಾದರೂ ಕಣ್ಣೀರು ಹಾಕ್ಬಿಟ್ರೆ ಸಾಕು, ಎಲ್ಲ ತಪ್ಪು ಎಲ್ಲ ಮರ್ತ್ಬಿಡ್ತೀಯ ಅಂದ್ಬಿಟ್ಟು ಹೇಳ್ತಾರೆ. ಇಲ್ಲ ಅಮ್ಮ, ನಾವಿಲ್ಲಿ ಇಷ್ಟು ಚೆನ್ನಾಗಿ ನೆಮ್ಮದಿಯಾಗಿದ್ದೀವಿ ಅಂದರೆ ಸುಮಿತ್ರಮ್ಮನೇ ಅದಕ್ಕೆ ಕಾರಣ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಶಾರದಾ. ಇನ್ನು ಪಾಲಕ್ಷನ್ಗೆ ಕೊಟ್ಟಿರೋ ಸುಪಾರಿ ಪ್ರಕಾರ ಶಾರದನ್ನ ಏನಾದರೂ ಮಾಡಿ ಸಾಯಿಸಬೇಕು ಅಂತ ಇವಾಗ ಒಂದಷ್ಟು ಕಿಲ್ಲರ್ಗಳನ್ನ ಹಾಕ್ಕೊಂಡು ಬಂದಿದ್ದಾನೆ. ನೀವು ಸಿದ್ದು ಶಾರದಾ ಮೇಲೆ ಇದ್ದಕ್ಕಿದ್ದಂತೆ ಎಷ್ಟು ಪ್ರೀತಿ ಮಾಡ್ತಿರ್ತಾರೆ ಅಂದರೆ ಶಾರದಾ ಕಂಡ್ರೆ ತುಂಬಾ ಪ್ರೀತಿ. ಊಟ ಮಾಡಬೇಕಾದ್ರೆ ನೆತ್ತಿಗತ್ಬಿಡುತ್ತೆ. ಅಯ್ಯೋ ಶಾರದಾ, ನಿಧಾನಕ್ಕೆ ಊಟ ಮಾಡಿ, ನಿಧಾನಕ್ಕೆ ನೀರು ಕಡೆ ಉಸಿರು ಕಟ್ಟುತ್ತೆ ಅಂದಾಗ, ಅಯ್ಯೋ ಅಮ್ಮ, ಉಸಿರು ಕಟ್ಟರೆ ನಾನಿಲ್ವಾ ಶಾರದಾ ಅವ್ರಿಗೆ ಉಸಿರಾಗಿ ಇರೋಕ್ಕೆ, ಅವ್ರ ಹೆಸರು ನನ್ನ ಹೆಸರು ಒಂದೇನೆ ಅಂತೇಳ್ಬಿಟ್ಟು ಸಿದ್ದು ಹೇಳ್ತಿರ್ತಾನೆ. ಸರ್, ನೀವು ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದೀರಾ ಅಂದಾಗ, ರೀ ನಾನು ನೀವು ಗಂಡ ಹೆಣ್ತೀರಿ ಅಂತೇಳ್ಬಿಟ್ಟು ಸಿದ್ದು ಹೇಳ್ತಾ ಇರ್ತಾರೆ. ಈ ಜೋಡಿ ನೋಡೋಕ್ಕೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಇನ್ನು ಆ ಕಡೆ ನಮ್ಮ ಜ್ಯೋತಿಕಾ ಕೋಪ ಜಾಸ್ತಿ ಆಗ್ತಿದ್ದಂಗೆ ದಶರಥಂಗೆ ಅನುಮಾನಗಳು ಸಹ ಜಾಸ್ತಿ ಆಗ್ತಿರುತ್ತೆ. ಸುಮಿತ್ರ, ರೀ ಇವಳು ನಾವೆತ್ತಿ ಬೆಳೆಸಿದ ಮಗುನ ಇವಳು ನನ್ನ ಮಗಳು ಅಲ್ವಾ ಅನ್ನೋದೇ ಅನುಮಾನ ಆಗ್ಬಿಟ್ಟಿದೆ ರೀ, ನಮ್ಮ ಸಂಸ್ಕಾರ ಒಂದು ಬಂದಿಲ್ವಲ್ಲ ಇವಳಿಗೆ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾಳೆ ಸುಮಿತ್ರ. ಅವಾಗ ದಶರಥ ಇದ್ದವರು, ಅಯ್ಯೋ ಸುಮಿತ್ರ, ನಾನು ನಿನ್ನ ಹೆಂಗೆ ಹೇಳಿ, ಜ್ಯೋತಿಕಾ ನಮ್ಮ ಮಗಳು ಅಲ್ವೇ ಅಲ್ಲ, ಅವಳು ನಮ್ಮ ಮಗಳಾಗಿರೋಕ್ಕೆ ಸಾಧ್ಯನೇ ಇಲ್ಲ, ಅವಳಲ್ಲಿ ನಮ್ಮ ಗುಣಗಳು ಒಂದೂ ಇಲ್ಲ ಗುಣಗಳು ಅಂತೇಳ್ಬಿಟ್ಟು ದಶರಥ ಯೋಚನೆ ಮಾಡ್ತಿರ್ತಾರೆ. ಹೇಳೋ ಪರಿಸ್ಥಿತಿಲಿ ನಾನಿಲ್ಲ ಸುಮಿತ್ರ, ಯೋಚನೆ ಮಾಡಬೇಡ, ಆರಾಮಾಗಿ ಮಲ್ಗೋ ಅಂತೇಳ್ಬಿಟ್ಟು ದಶರಥ ಹೇಳ್ತಿರ್ತಾರೆ. ಏನು ಆರಾಮಾಗಿ ಮಲ್ಗೋದ್ರಿ, ಜ್ಯೋತಿಕಾ ಪ್ರತಿಯೊಂದಂತಲ್ಲೂ ತಪ್ಪು ದಾರಿನೇ ಹಿಡಿತಾ ಇದ್ದಾಳೆ. ಶಾರದಾ ಎಷ್ಟು ಒಳ್ಳೆ ಹುಡುಗಿ, ಅವಳಂತವಳು ನನ್ನ ಮಗಳಾಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂದ್ಬಿಟ್ಟು ಸುಮಿತ್ರ ಮಲಗ್ಬಿಡ್ತಾರೆ. ದಶರಥ, ನನ್ನ ಸ್ನೇಹಿತ ಹೇಳ್ದಂಗೆ ಈ ಜ್ಯೋತಿಕಾ ಯಾರ ಮಗಳು, ನನ್ನ ಮಗಳು ಎಲ್ಲಿದ್ದಾಳೆ, ನಾನು ಯಾಕೆ ಕಂಡುಹಿಡಿಬಾರ್ದು, ಎಷ್ಟು ಪ್ರಯತ್ನ ಮಾಡಿದ್ರು ಯಾಕೆ ಸಿಗ್ತಾ ಇಲ್ಲ, ಜ್ಯೋತಿಕಾ ನನ್ನ ಮಗಳಾಗಬೇಕು ಅಂದರೆ ಇದರಿಂದ ಯಾರೋ ಇದ್ದಾರೆ ಅಂದರೆ ಪಾರಿಜಾತ ಅತ್ತೆನೇ ಇರೋದು. ಸೊ ಅಮ್ಮ ಪಾರಿಜಾತ ಅಮ್ಮ ಮುಂದೆ ಯಾರಿದ್ದಾರೆ, ಜ್ಯೋತಿಕಾ ನನ್ನ ಮಗಳಾಗಲಿಕ್ಕೆ ನನ್ನ ಮಗುನ ಏನು ಮಾಡಿದ್ರು ಅದೆಲ್ಲ ಸತ್ಯಗಳನ್ನ ನಾನೀಗ ತಿಳ್ಕೊಬೇಕು ಅಂದರೆ ಆ ವ್ಯಕ್ತಿನ ಹಿಡಿಲೇಬೇಕು ಅಂತೇಳ್ಬಿಟ್ಟು ದಶರಥ ಯೋಚನೆ ಮಾಡ್ತಾ ಇರ್ತಾರೆ. ದಶರಥನಿಗೆ ಇನ್ನೂ ಗೊತ್ತಿಲ್ಲ ಶಾರದಾನೇ ಈ ಕಡೆ ಸುಮಿತ್ರ ದಶರಥ ಅವರ ಸ್ವಂತ ಮಗಳು ಅಂತ ಹೇಳ್ಬಿಟ್ಟು ಜ್ಯೋತಿಕಾ ಆವೇಶಕ್ಕೆ ಬಿದ್ದು ಶಾರದನ ಕೊಲ್ಲಕ್ಕೆ ಸುಪಾರಿ ಕೊಟ್ಟಿರ್ತಾಳೆ. ಮತ್ತೊಮ್ಮೆ ಸಿಗಾಕೊಳ್ಳೋ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ. ಮತ್ತೆ ಏನಾದರೂ ಸಿಗಾಕೊಂಡ್ರೆ ಖಂಡಿತ ತಾತನ ಕೈಲಿ ಸರಿಯಾಗಿ ಉಗಿಸ್ಕೋತಾಳೆ, ಇನ್ನು ಮನೆಯಿಂದ ಆಚೆನೂ ಬರ್ತಾಳೆ ಅಂತಲೇ ಹೇಳ್ಬೋದು. ಸಿದ್ದು ಮತ್ತು ಶಾರದಾ ಹೊಸದಾಗಿ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದಕ್ಕೆ ಒಳ್ಳೆ ಹೆಸರಿಡಬೇಕು, ಅಮ್ಮ ಮತ್ತು ಅಪ್ಪ ತಾತ ಎಲ್ಲರನ್ನೂ ಕರಿಬೇಕು ಸಿದ್ದು ಸರ್ ಅಂತೇಳ್ಬಿಟ್ಟು ಮಾತಾಡ್ತಿರ್ತಾರೆ. ಸರಿ ಶಾರದಾ, ಒಂದು ಸ್ವಲ್ಪ ದುಡ್ಡಾಗಲಿ ಆಮೇಲೆ ಮಾಡೋಣ ಅಂತೇಳ್ಬಿಟ್ಟು ಸಿದ್ದುನು ಹೇಳ್ತಾ ಇರ್ತಾರೆ. ಸರಿ ಆಯಿತು, ಮತ್ತೆ ಇದಕ್ಕೆ ಜ್ಯೋತಿಕನ ಕೆಟ್ಟ ಕಣ್ಣು ಬೀಳಲಿಲ್ಲ ಅಂದರೆ ಅಷ್ಟೇ ಸಾಕು ಅಂತ ಮಾತಾಡ್ತಿರ್ತಾರೆ. ಅಷ್ಟರಲ್ಲೇ ಪಾಲಾಕ್ಷ ರೌಡಿಗಳನ್ನೆಲ್ಲ ಹಾಕ್ಕೊಂಡು ಶಾರದಾ ಮನೆ ಸುತ್ತಮುತ್ತ ತಿರುಗ್ತಾ ಇರ್ತಾನೆ. ಈಗ ಶಾರದಾ ಪ್ರಾಣಕ್ಕೆ ಬಂದಿರೋ ಕಂಟಕನ ಕಾಪಾಡ್ತಾರ ಸಿದ್ದು. ಮತ್ತು ಈ ಕಡೆ ಜ್ಯೋತಿಕಾ ಮತ್ತೆ ಕ್ರಿಮಿನಲ್ನ ಕೆಲಸಗಳನ್ನ ಮಾಡ್ತಿರೋದು ಮನೆಯವ್ರಿಗೆ ಗೊತ್ತಾದರೆ ಜ್ಯೋತಿಕನ ಮನೆಯಿಂದ ಆಚೆ ಆಗ್ತಾ ಬಿಡ್ತಾರ. ನೋಡೋಣ ಸಿದ್ದು ಶಾರದಾ ಪ್ರಾಣಕ್ಕೆ ಹೊಣೆ ಆಗ್ತಾರ, ಅಂದರೆ ಶಾರದಾ ಪ್ರಾಣನ ಕಾಪಾಡ್ತಾರ ಅಂತ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕಮೆಂಟ್ಸ್ ಎಲ್ಲ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಬೈ ಬೈ ಫ್ರೆಂಡ್ಸ್.